ವೆಲ್ಕಮ್ ಬ್ಯಾಕ್. ನನ್ನ ಜೊತೆ ಅರುಣ್ ಬಡಿಗೇರ್ ಇದ್ದಾರೆ ಮತ್ತು ಹೊಸ ಅತಿಥಿಗಳು ಕೂಡ ಸೇರ್ಕೊಂಡಿದ್ದಾರೆ. ಬೆಳಿಗ್ಗೆಯಿಂದ ನಾವು ಬಹುಶಃ ಈ ಚುನಾವಣೆಗಳ ಫಲಿತಾಂಶಗಳನ್ನು ನಿಮ್ಮ ಮುಂದೆ ಇಡ್ತಿದ್ವಿ. ಬಹಳ ಜನಕ್ಕೆ ಅನ್ನಿಸ್ತಿರ್ಬೋದು, ಏನು ಹೊಸ ಥರ ಸ್ಟಾರ್ಟ್ ಮಾಡ್ತಿದ್ದಾರೆ ಈ ಟಿ ವಿನವರು, ಲೋಕಲ್ ಬಾಡಿ ಎಲೆಕ್ಷನ್ಗೂ ಬೆಳಬೆಳಗ್ಗೆಯಿಂದಾನೇ ತಲೆ ಬ್ರೈನ್ ಕೈ ಹಾಕ್ತಿದಾರಲ್ಲ ಇವರುಗಳು ಅಂತ ಅನ್ನಿಸ್ತಿರ್ಬೋದು. ಬಹಳ ಜನಕ್ಕೆ ಅನಿಸಿರುತ್ತೆ, ಏನೋ ಅಸೆಂಬ್ಲಿ ಓಕೆ, ಲೋಕಸಭೆ ಅಂತೂ ಕರೆಕ್ಟು, ಏನೋ ಓಕೆ, ಒಂದು 15 ವಿಧಾನಸಭಾ ಚುನಾವಣೆಗೆ ಉಪಚುನಾವಣೆ ನಡೀತಿದೆ ಅಂದ್ರೂ ಓಕೆ, ಏನ್ರಿ ಇದು ಅಂತ ಅನ್ನಿಸ್ಬೇಕಾಗಿಲ್ಲ. ಯಾಕೆ ಅಂದ್ರೆ ರಾಜ್ಯದ 22 ಜಿಲ್ಲೆಗಳ 29 ನಗರಸಭೆ ಹಾಗೂ 53 ಪುರಸಭೆ ಮತ್ತು 20 ಪಟ್ಟಣ ಪಂಚಾಯಿತಿ ಮತ್ತು 3 ಮಹಾನಗರ ಪಾಲಿಕೆಗಳಿಗೆ ನಡೀತಿರೋ ಚುನಾವಣೆ. ಈ ಚುನಾವಣೆ ನನ್ನ ಲೆಕ್ಕಾಚಾರದಲ್ಲಿ ನಾನು ಬೆಳಗ್ಗೆ 7 ಗಂಟೆಗೆ ಪ್ರಾರಂಭ ಮಾಡಿದಾಗ ಹೇಳ್ತಾ ಇದ್ದೆ, ಅಸೆಂಬ್ಲಿಗಿಂತ ದೊಡ್ಡದು ನನಗೆ. ಯಾಕೆ ನನಗೆ ದೊಡ್ಡದಿದ್ದು ಅಸೆಂಬ್ಲಿಗಿಂತ ಅಂತಂದ್ರೆ, ಈ ಮಹಾನ್ ಪ್ರತಿನಿಧಿಗಳೇ ನಿಮಗೆ ದಿನ ಬೆಳಗಾದ ಕೈಗೆ ಸಿಗಾಕೋಬೇಕಾಗಿರೋದು, ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಸ್ಕೋಬೇಕಾಗಿರೋದೇ ಈ ಗಿರಾಕಿಗಳ ಹತ್ರ. ಹಾಗಾಗಿ ಇವ್ರನ್ನ ಕರೆಕ್ಟಾಗಿ ಎಲೆಕ್ಟ್ ಮಾಡಿದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ, ಸ್ಥಳೀಯವಾಗಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಕ್ಸೆಪ್ಟ್ ವೇರ್ MLAs ಹ್ಯಾವ್ ಬಿಕಮ್ ಕಾರ್ಪೊರೇಟರ್ಸ್. ಆಲ್ ರೈಟ್, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಬಹಳ ಕಡೆ MLAಗಳು ಕಾರ್ಪೊರೇಟರ್ಗಳಾಗಿದ್ದಾರೆ. ಒಟ್ಟಾರೆ ಫಲಿತಾಂಶದ ಎಲ್ಲ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಒಂದರ ಸರಿ ರ್ಯಾಪ್ ಅಪ್ ಮಾಡಿಬಿಡ್ತೀವಿ ಬಿಫೋರ್ ವಿ ಗೋ ಟು ದಿ ಗೆಸ್. ನಗರಸಭೆ ಒಟ್ಟು 29, 9 ಬಿಜೆಪಿ, 8 ಕಾಂಗ್ರೆಸ್, 3 JDS ಹಾಗೂ 5 ಅತಂತ್ರಕ್ಕೆ ಬಂದು ಕೂತ್ಕೊಂಡಿದೆ. ಒಟ್ಟು ನಗರಸಭೆಗಳು 29. ಅದರಲ್ಲಿ ಇರೋ ಫಲಿತಾಂಶ ಹೀಗೆ: 9 ಬಿಜೆಪಿ ಗೆದ್ದಿದೆ ತಾನಾಗಿ, 8 ಕಾಂಗ್ರೆಸ್, 3 JDS ಮತ್ತು 5 ಅತಂತ್ರ. ದಿಸ್ ಇಸ್ ದಿ ಫಲಿತಾಂಶ ಸದ್ಯದ ಪರಿಸ್ಥಿತಿಯಲ್ಲಿ. ಇದರಲ್ಲಿ ಅಪ್ಪಿತಪ್ಪಿ ಒಂದೆರಡು ನಗರಸಭೆ ಈಚೆ ಆಚೆ ಆಗಬಹುದು. ಅಪ್ಪಿತಪ್ಪಿ MLAಗಳೇನಾದ್ರು ಓಟ್ ಹಾಕೋದು ಅಥವಾ MLCಗಳೇನಾದ್ರು ಓಟ್ ಹಾಕೋದು ಅಥವಾ MPಗಳೇನಾದ್ರು ಓಟ್ ಹಾಕೋದು ಇದ್ರೆ ಅಧಿಕಾರ ಈಚೆ ಆಚೆ ಒಂಚೂರು ಆದರೂ ಆಗಬಹುದು, ನಾನು ಹೇಳಕ್ ಬರಲ್ಲ. ಪುರಸಭೆ 53, 9 ಬಿಜೆಪಿ, 14 ಕಾಂಗ್ರೆಸ್, 9 JDS ಮತ್ತು ಅತಂತ್ರ 10. ಟೋಟಲಿ ಇದು ಒಟ್ಟು ಪುರಸಭೆಗಳು 53 ಪುರಸಭೆಗಳು ಚುನಾವಣೆಗೆ ಹೋಗಿದ್ವು 22 ಜಿಲ್ಲೆಗಳಲ್ಲಿ. ಪುರಸಭೆಯ ಫಲಿತಾಂಶಗಳು ಇದು ಅಷ್ಟೇ, ಗೇನ್ ದ ಸೇಮ್ ಪೊಸಿಷನ್. ಎಲ್ಲರೂ ಬಾರ್ಡರಲ್ಲಿದ್ದರೆ ಆಲ್ಟರ್ಗಳಾಗ್ಬೋದು. ಪಟ್ಟಣ ಪಂಚಾಯಿತಿ ಒಟ್ಟು 20 ಇದೆ. ಅದರಲ್ಲಿ 5 ಬಿಜೆಪಿ, 7 ಕಾಂಗ್ರೆಸ್, 2 JDS ಮತ್ತು 2 ಅತಂತ್ರದ ಸ್ಥಿತಿಯಲ್ಲಿದೆ. ಹೆಚ್ಚು ಕಡಿಮೆ ಎಲ್ಲ ಫಲಿತಾಂಶಗಳು ಬಂದಂಗೆ ಕಾಣಿಸ್ತಾ ಇದೆ. ನಿಧಾನಕ್ಕೆ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಏನಾದ್ರು ಅಲ್ಟಿಮೇಟ್ಲಿ ಕರೆಕ್ಷನ್ಸ್ ಆದ್ರೆ ಇದು ಅಲ್ಲೊಂದು ಇಲ್ಲೊಂದು ಇಲ್ಲೊಂದೆರಡು ಅಂತ ಏನಾದ್ರು ಆಗ್ಬೋದೇನೋ, ಅದಕ್ಕಿಂತ ದೊಡ್ಡ ಕರೆಕ್ಷನ್ಸ್ ಏನು ಆಗಲ್ಲ ಅಂತ ಕಾಣುತ್ತೆ. ದಟ್ ಇಸ್ ದ ಪೊಸಿಷನ್. ಪಟ್ಟಣ ಪಂಚಾಯಿತಿ 5, 7 ಮಹಾನಗರ ಪಾಲಿಕೆ 3, 1 ಭಾರತೀಯ ಜನತಾ ಪಕ್ಷ ತಾನೇ ಹಿಡ್ಕೊಂಡಿದೆ, ಅದು ಶಿವಮೊಗ್ಗೆ. ಕಾಂಗ್ರೆಸ್ 0, JDS 0. ಆದರೆ ಅತಂತ್ರ ಇರುವ 2 ಸ್ಥಳಗಳಲ್ಲಿ ಕಾಂಗ್ರೆಸ್ ಮತ್ತು JDS ಹೊಂದಾಣಿಕೆಯ ಮೂಲಕ ಮಹಾನಗರ ಪಾಲಿಕೆಗಳು ಅಂದರೆ ತುಮಕೂರು ಮತ್ತು ಮೈಸೂರಿನಲ್ಲಿ ಅಧಿಕಾರವನ್ನು ಹಿಡಿಯುತ್ತಾರೆ. ಯಾವ ಅನುಮಾನನೂ ಇಲ್ಲ. 3 ಮಹಾನಗರ ಪಾಲಿಕೆಗಳು ಅತಿ ದೊಡ್ಡ ಚುನಾವಣೆ ಅದೇನೆ. ಈ ಸ್ಥಳೀಯ ಸಂಸ್ಥೆಗಳಲ್ಲಿ 3 ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಕ್ಷ ಬಿಜೆಪಿ 1 ಸ್ಥಾನವನ್ನು ಅಂದರೆ ಶಿವಮೊಗ್ಗೆಯ ಮಹಾನಗರ ಪಾಲಿಕೆಯನ್ನು ತಾನಾಗಿ ಹಿಡ್ಕೊಳ್ಳುತ್ತೆ. ಯಾರ ಅಡ್ಡ ಬಂದರೂ ಏನೂ ಆಗಲ್ಲ ಅಲ್ಲಿ. ಆದರೆ ಕಾಂಗ್ರೆಸ್ ಮತ್ತು JDS ಮಾತ್ರ 2ವೇ ಮೈಸೂರು ಮತ್ತು ತುಮಕೂರನ್ನು ಶೇರ್ ಮಾಡ್ಕೋಬೇಕು. ವೆರಿ ವೆರಿ ಸರ್ಪ್ರೈಸಿಂಗ್ಲಿ ಕಾಣಿಸ್ಬೋದಾದಂಥದ್ದು ನನಗೆ ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ JDSಗೆ ಒಂದೇ ಒಂದು ಅಸೆಂಬ್ಲಿ ಸ್ಥಾನವೂ ಅಲ್ಲಿ ಇಲ್ಲ. ಬಿಜೆಪಿ 2 ಇದೆ ಮತ್ತು ಕಾಂಗ್ರೆಸ್ಗೆ 1 ಇದೆ. ಸಿಟಿಯ 3 ಕಾನ್ಸ್ಟಿಟ್ಯೂಯೆನ್ಸಿ ಲೆಕ್ಕ ಹಿಡಿಯೋದಾದರೆ ಆದರೆ JDS ಅಪಿಯರ್ಸ್ ಟು ಬಿ ಮೋರ್ ಇನ್ ನಂಬರ್ ದ್ಯಾನ್ ಕಾಂಗ್ರೆಸ್ ವಾರ್ಡ್ ವೈಸ್. JDSಗೆ 20 ಇದ್ದಂಗಿದೆ, ಕಾಂಗ್ರೆಸ್ಗೆ 18 ಇದ್ದಂಗಿದೆ ಅಲ್ಲಿ. ದಟ್ಸ್ ಸಮಥಿಂಗ್ ನನಗೆ ಸ್ವಲ್ಪ ಸರ್ಪ್ರೈಸ್ ಆಗಿ ಕಾಣಿಸ್ತಿರ್ಬೋದು, ಬಿಕಾಸ್ ಅಸೆಂಬ್ಲಿ ದೃಷ್ಟಿಕೋನದಲ್ಲಿ ನೋಡುವುದಾದರೆ. ಬಟ್ ಕಾಂಗ್ರೆಸ್ಗೆ ಅದು ಹೆಂಗೆ ಕಾಣಿಸ್ತಾ ಇದೆ ಅಂತ ನನಗಿನ್ನೂ ಅರಿವಿಲ್ಲ. ಅದನ್ನು ಅರಿತುಕೊಂಡವರು ಈಗ ಸ್ಟುಡಿಯೋನಲ್ಲಿ ಹೇಳಿದ್ರೆ ಆನಂದ ಪಡ್ತೀನಿ ನಾನು, ಅದನ್ನು ಐ ಡೋಂಟ್ ನೋ. ಇನ್ನು ತುಮಕೂರಿನಲ್ಲಿ ಅಗೈನ್ ಭಾರತೀಯ ಜನತಾ ಪಕ್ಷ ಏಕಪಕ್ಷವಾಗಿ ಹೊರಹೊಮ್ಮುವಿಕೆ ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾಗಿದೆ. ಹಾಗಾಗಿ ಅಲ್ಲೂ ಕೂಡ ಅತಂತ್ರ ಫಲಿತಾಂಶವೇ ಬಂದಿದೆ ಅನ್ನೋದು ಅನುಮಾನ ಇಲ್ಲ. 9, 12, 11 ಎಗೈನ್ ಇಲ್ಲೂ ನೋಡಬೇಕು ನೀವು ತುಮಕೂರಿನಲ್ಲಿ. ಎಗೈನ್ ದ JDS ಈಸ್ ಮೋರ್. 11 ಕ್ಷೇತ್ರ, ಇವ್ರದ್ದು 9 ಕ್ಷೇತ್ರ ಅಲ್ವಾ? ವೆದರ್ ಅವರಿಬ್ರು ಸೇರ್ಕೊಂಡೇ ಮಾಡ್ತಾರೆ. ಅಗ್ರಿ ವಿತ್ ಯು, ಎಲ್ಲ ಕರೆಕ್ಟು. ನಮ್ಗೆ ಈಗಾಗಲೇ ಬಂದಿರುವ ಮಾಹಿತಿಗಳ ಪ್ರಕಾರ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತೋ ಅವರಿಗೆ ಅಧ್ಯಕ್ಷ ಅಥವಾ ಮೇಯರ್ಗಿರಿ
ಕೊಡಬೇಕು ಅನ್ನೋ ನಿರ್ಧಾರ ಆಗಿದೆಯಂತೆ, ಈಗಾಗಲೇ ಮಾಡ್ಕೊಂಡಿದ್ದಾರಂತೆ. ದಟ್ ರೂಲ್ ಡಸ್ ನಾಟ್ ಅಪ್ಲೈ ಟು ಅಸೆಂಬ್ಲಿ. that is what they have decided. No, that's okay. Their decision ಅದು. I'm just conveying ಅಷ್ಟೇ, ಅದನ್ನ ಹೇಳ್ತಾ ಇದ್ದೀನಿ. ವಿಧಾನಸಭೆಗೆ ಅಪ್ಲೈ ಆಗದೇ ಇರೋ ನಿಯಮ ಅಲ್ಲಿಂದ ಕೆಳಕ್ಕೆ ಯಾರಿಗಾರು ಬರಲಿ ಅಂತವ್ರು, ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಹೈಯೆಸ್ಟ್ ಇರ್ತಾರೆ ಅವ್ರಿಗೆ. ಅದೇನಾದ್ರು ಆ ಕಡೆ JDS ಮೇಯರ್ಗಳು ಬರಬೇಕಾಗಿ ಬರುತ್ತೆ. ಪಾಸಿಬಲಿ ತುಮಕೂರು, ಪಾಸಿಬಲಿ ಮೈಸೂರು ಎರಡೂ ಬರಬೇಕಾಗಿ ಬರುತ್ತೆ. ಅದೇ ಇದು. ಅದು JDS ಧಾರಾಳವಾಗಿ ನಾವು ಅಂತ ನೀವು ಇಟ್ಕೊಳ್ಳಿ, ನೋ ಪ್ರಾಬ್ಲಮ್, ಈ ವರ್ಷ ಅಂತ ಬಿಟ್ಕೊಡ್ಬೋದು. ಅದೇನು ಮುರಿಯಲಿಕ್ಕೆ ಆಗದ ಸಂವಿಧಾನದ ವಿಧಿವಿಧಾನ ಏನಲ್ಲ ಅದು. ಯಾವಾಗ ಬೇಕಾದ್ರೂ ಮುರ್ಕೋಬೋದು ಅದನ್ನು, ಅದೇನು ದೊಡ್ಡ ಕೆಲಸ ಅಲ್ಲ ಅದು. ಆಲ್ ರೈಟ್, ಇದು ನಗರ ಪಾಲಿಕೆಗಳ ಪರಿಸ್ಥಿತಿ. ಈ ರಾಜ್ಯದ ಚುನಾವಣೆಗಳು ಹೆಚ್ಚು ಕಡಿಮೆ ಮುಗಿದಂಗಿದೆ ನಮ್ಮ ಲೆಕ್ಕಾಚಾರದಲ್ಲಿ. ಸ್ಥಳೀಯ ಸಂಸ್ಥೆಗಳ ಫಲಿತಾಂಶ ಎಲ್ಲವೂ ಬರ್ತಾ ಇರೋದ್ರಿಂದ ಒಂದಾಗಿ ಭಾಳ ತೀವ್ರ ಹಣಾಹಣಿ ನಡೆದಂಗೆ ಕಾಣಿಸ್ತಾ ಇದೆ. ಒಂದಂತೂ ನಿಜ, ಮೇಲ್ನೋಟಕ್ಕೆ ಟೇಕ್ ಅವೇ ಏನು, ಇವತ್ತು ಬೆಳಗ್ಗೆಯಿಂದ ಫಲಿತಾಂಶ ಕೊಡ್ತಾ ಇದ್ದೀರಿ, ಮುಖ್ಯಾಂಶಗಳನ್ನು ಹೇಳಿಬಿಡಿ ಸರ್ ಅಂತಂದ್ರೆ, ಭಾರತೀಯ ಜನತಾ ಪಕ್ಷ ಹಳೆ ಮೈಸೂರು ಸಂಸ್ಥಾನದಲ್ಲಿ JDS ಮತ್ತು ಕಾಂಗ್ರೆಸ್ಸಿನ ಹೊಂದಾಣಿಕೆಯನ್ನು ಜನರ ಮುಂದೆ ಯಶಸ್ವಿಯಾಗಿ ಇಟ್ಟು ತನ್ನ ಬಲವನ್ನು ಹಿಗ್ಗಿಸಿಕೊಳ್ಳುವ ಪ್ರಯತ್ನ ತುಂಬಾ ಫಲ ಕೊಟ್ಟಂತೆ ಕಾಣಿಸುತ್ತಿಲ್ಲ. ಕಾರಣ, ಆ ಪಕ್ಷಕ್ಕೆ ಬಲವಿಲ್ಲ ಅಲ್ಲಿ, ಅದನ್ನು ಬೇಕಾದ ಕೆಲಸವನ್ನು ಅವರು ಮಾಡಿಲ್ಲ. ನಂಬರ್ 2, JDS ಮತ್ತು ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರದ ಲಾಭವನ್ನ JDS ಹೆಚ್ಚು ಪಡೆದಂತೆ ಕಾಣಿಸುತ್ತಿದೆ. ಅದಕ್ಕೆ ಕಾರಣ, ಒಂದು, JDS ಒಂದು ಪಕ್ಷವಾಗಿ ಸರ್ಕಾರದಲ್ಲಿ ಹಳೆಯ ಮೈಸೂರಿನ ಕಡೆ ಹೆಚ್ಚು ಗಮನವನ್ನು ಕೊಟ್ಟಿದೆ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದೂ ಇರಬಹುದು, ಅಥವಾ ಕುಮಾರಸ್ವಾಮಿ ಅವರ ಕೇಂದ್ರೀಕೃತ ಕೆಲಸಗಳೂ ಇರಬಹುದು ಈ ಭಾಗದಲ್ಲಿ, ಅಥವಾ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ನಾಯಕತ್ವ ಕಾಂಗ್ರೆಸ್ನ ನಾಯಕತ್ವವನ್ನು ಒಂದು ರೀತಿ ಅದರ ನೆರಳಿನೊಳಕ್ಕೆ ಹಾಕಿಬಿಟ್ಟಿರ್ಬೋದು, ಅವರು ಹೇಳಕ್ ಬರಲ್ಲ. ಹಾಗಾಗಿ ಅವ್ರಿಗೆ ಲಾಭ ಆಗಿದೆ. ಇನ್ನು ಕಾಂಗ್ರೆಸ್ ಅತ್ಯಂತ ಗೊಂದಲದಲ್ಲಿರಬಹುದಾದ ಪಕ್ಷ ಇವತ್ತು. ಕಾಂಗ್ರೆಸ್ ಮೇಲ್ನೋಟಕ್ಕೆ ಐಡಿಯಾಲಜಿಕಲಿ ಸೈದ್ಧಾಂತಿಕವಾಗಿ ಭಾರತೀಯ ಜನತಾ ಪಕ್ಷವನ್ನು ಹೊರಕ್ಕಿಡಲೇಬೇಕು ಎಂಬ ತೀರ್ಮಾನದಿಂದಾಗಿ JDS ಜೊತೆ ಕೈ ಜೋಡಿಸಿ ಆಗೋಗಿದೆ. ಆದರೆ ತಾನೇ ತೀವ್ರ ಸೆಣಸಾಟ ನಡೆಸ್ತಾ ಇದ್ದಂಥ ಹಳೆ ಮೈಸೂರು ಸಂಸ್ಥಾನದಲ್ಲಿ JDS ಹೆಂಗೆ ನಿಯಂತ್ರಿಸಬೇಕು ಅನ್ನೋದಕ್ಕೆ ಅದರ ಬಳಿ ಒಂದು ಸ್ಪಷ್ಟ ತಂತ್ರ ಇದ್ದಂಗಿಲ್ಲ. ಈ ಗೊಂದಲ, ಅನುಮಾನ ಮತ್ತು ವಿಪರೀತವಾದಂಥ ಕನ್ಫ್ಯೂಷನ್ಗಳೇನು ಮಾಡಿದೆ ಅನ್ಸತ್ತೆ. ಪ್ರಾಬಬಲಿ ಡಿಡ್ ನಾಟ್ ಗಿವ್ ಎ ಡೈರೆಕ್ಷನ್ ಟು ಕಾಂಗ್ರೆಸ್ ಈ ಚುನಾವಣೆಯಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಹಳೆಯ ಮೈಸೂರಿನಲ್ಲಿ ಅದರ ಪರಿಣಾಮ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ದೇರ್ ಅಪಿಯರ್ಸ್ ಟು ಬಿ ಅ ಫಿಯರ್ಸ್ ಬ್ಯಾಟಲ್ ಇಲ್ಲ ಅವ್ರದ್ದು. ಅವ್ರಿಗೆ ಮೇಲ್ನೋಟಕ್ಕೆ ಕೇಳ್ತಾರೆ, ನಾವೆಲ್ಲ ಫೈಟೇ ಮಾಡ್ತಾ ಇದೀವಲ್ಲ, ಫ್ರೆಂಡ್ಲಿ ಫೈಟ್ ಅಂತಾರೆ, ಅದು ಫ್ರೆಂಡ್ಲಿಯಾಗಿ ಇದ್ದಂಗಿದೆ, ಅದರ ಲಾಭ ಆದಂಗಿಲ್ಲ. ದಟ್ ಈಸ್ ಲೆಫ್ಟ್ ಟು ದೆಮ್ ಅಂತ ಕಾಣುತ್ತೆ. ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇವತ್ತು ಮೂವರು ಅತಿಥಿಗಳು ಸೇರ್ಕೊಳ್ತಿದ್ದಾರೆ. ಕಾಂಗ್ರೆಸ್ನಿಂದ ಶ್ರೀ ಐವಾನ್ ಡಿಸೋಜಾ MLC ಶಾಸಕರು ನಮ್ಮ ಜೊತೆ ಇದ್ದಾರೆ, ನಮಸ್ಕಾರ. ಇನ್ನು ಶ್ರೀ JDS ನಿಂದ ಶ್ರೀ ಗಂಗಾಧರ ಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ, ವಕ್ತಾರರು ಆ ಪಕ್ಷದ್ದು, ನಮಸ್ಕಾರ ಮತ್ತು ತಮಗೆ ಸ್ವಾಗತ. ಇನ್ನು ಭಾರತೀಯ ಜನತಾ ಪಕ್ಷದಿಂದ ಶಾಸಕರು ಆಗಿರೋ ಶ್ರೀ ರವಿ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ಅವರಿಗೂ ಕೂಡ ನಮಸ್ಕಾರ ಮತ್ತು ಸ್ವಾಗತ. ಎಸ್ ಪ್ಲೀಸ್. ಶಿವಮೊಗ್ಗದಿಂದ ನನ್ನ ಸಹೋದ್ಯೋಗಿ ಹಾಲಸ್ವಾಮಿ ಈಗ ನೇರ ಪ್ರಸಾರದಲ್ಲಿ ನೇರ ಸಂಪರ್ಕದಲ್ಲಿ ಇದ್ದಾರೆ. ಶಿವಮೊಗ್ಗದಲ್ಲಿ ಎಲ್ಲ ತೀರ್ಮಾನವಾಯಿತಾ ಹಾಲಸ್ವಾಮಿ? ಹೌದು ಸರ್, 35 ವಾರ್ಡ್ಗಳ ಫಲಿತಾಂಶ ಪ್ರಕಟ ಆಗಿದೆ. ಅದರಲ್ಲಿ 1 ವಾರ್ಡ್ ಮಾತ್ರ ಫಲಿತಾಂಶನ ತಡೆ ಹಿಡಿದಿದ್ದಾರೆ. 34 ವಾರ್ಡಲ್ಲಿ 20 ವಾರ್ಡ್ಗಳಲ್ಲಿ ಬಿಜೆಪಿ ಗೆದ್ದಿದೆ ಸರ್. ಅಂದ್ರೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ಮಹಾನಗರ ಪಾಲಿಕೆಯ ಅಧಿಕಾರವನ್ನ ಹಿಡಿಯುತ್ತೆ ಸ್ಪಷ್ಟವಾಗಿ ಸರ್. ಸ್ಪಷ್ಟವಾಗಿ ಈ ನಿರೀಕ್ಷೆ ಇತ್ತಾ? ಇಲ್ಲ ಸರ್, ಈ ನಿರೀಕ್ಷೆ ಇರಲಿಲ್ಲ. ಬಿಜೆಪಿಗೆ ಗೆಲ್ಲಕ್ಕೆ ಪಾಲಿಕೆ ಅಧಿಕಾರ ಹಿಡಿಯೋಕ್ಕೆ ಬೇಕಾಗಿದ್ದು 17 ಸ್ಥಾನಗಳು. ಯಾಕೆಂದ್ರೆ 4 ಜನ, 2 MLAಗಳು, 2 MLCಗಳು, ಅವರು 4 ಸೇರಿ 21 ಇದು ಬರಬೇಕಾಗತ್ತೆ. ಆದರೆ 10-15 ನಿರೀಕ್ಷೆ ಬಿಜೆಪಿಗೆ ಇತ್ತು ಸರ್. ಆದರೆ 20 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಿರೋದು ಬಿಜೆಪಿ ಅವರಿಗೆ ಖುಷಿ ತಂದಿದೆ ಸರ್. ಯಾಕೆ ಗೆದ್ರು ಸರ್? ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಿಜೆಪಿಗೆ ಅನಿರೀಕ್ಷಿತವಾದಂತಹ ಲೀಡ್ ದೊರಕಿತ್ತು ಬಿಜೆಪಿ ಲೋಕಲ್ ಅಭ್ಯರ್ಥಿಯಾಗಿಂತ KS ಈಶ್ವರಪ್ಪ ಅವರಿಗೆ. ಅದೇ ಲೀಡನ್ನ ಮತ್ತು ಅದೇ ರೀತಿಯ ಕಾರ್ಯತಂತ್ರವನ್ನ ಕಾರ್ಪೊರೇಷನ್ ಚುನಾವಣೆಯಲ್ಲೂ ಕೂಡ ಮುಂದುವರಿಸಿದ್ರಿಂದ ಈ ಫಲಿತಾಂಶ ಅಂದ್ರೆ ಅತಿ ಹೆಚ್ಚು ಸೀಟ್ಗಳು ಪಡೆಯಲಿಕ್ಕೆ ಸಾಧ್ಯ ಆಗಿದೆ ಸರ್ ಬಿಜೆಪಿ. ಅಂದ್ರೆ ವಿಧಾನಸಭಾ ಚುನಾವಣೆ ಮತ್ತು ಈ ಚುನಾವಣೆಯ ಮಧ್ಯೆ ಮತದಾರರ ಮನಸ್ಸುಗಳು ಯಾವುದೇ ಬದಲಾವಣೆ ಆಗಿಲ್ಲ, ಅದೇ ಮುಂದುವರೆದಿದೆ ಅಂತೀರೋ? ಹೌದು, ಅದೇ ಮನಸ್ಥಿತಿಗಳು, ಅದೇ ಮತದಾರರ ಒಲವು ಬಿಜೆಪಿ ಕಡೆನೇ ಒಲವಾಗಿದೆ. ಇದು ಈ ಚುನಾವಣೆಯಲ್ಲಿ ಮತ್ತೆ ಸ್ಪಷ್ಟ ಆಗಿದೆ. ರೈಟ್. ಹಂಗಾರೆ JDS ಮತ್ತು ಕಾಂಗ್ರೆಸ್ಸಿನ ಹೊಂದಾಣಿಕೆ ಆಗಿದ್ದಿದ್ರೆ ಕಷ್ಟ ಆಗ್ತಿತ್ತಾ?
ಸರ್, ಈಗ ಶಿವಮೊಗ್ಗ ಮಹಾನಗರ ಪಾಲಿಕೆನಲ್ಲಿ JDS ಮತ್ತೆ ಕಾಂಗ್ರೆಸ್ ಮೈತ್ರಿ ಆಡಳಿತನ ಈಗ ಇದ್ದಿದ್ದು. JDS ಕೂಡ ನಿರೀಕ್ಷೆ ಏನಿತ್ತು ಅಂದ್ರೆ 8ರಿಂದ 10 ಸ್ಥಾನಗಳು ಬಂದ್ರೆ ಸಾಕು, ನಮ್ಮನ್ನ ಬಿಟ್ಟು ಯಾರು ಅಧಿಕಾರ ಮಾಡೋಕ್ಕಾಗಲ್ಲ, ಕಾಂಗ್ರೆಸ್ ಜೊತೆಗೆ ಸಂಯುಕ್ತವಾಗಿ ನಾವು ಪಾಲಿಕೆ ಆಡಳಿತ ಹಿಡಿತೀವಿ ಅಂತ ಇತ್ತು. ಆದ್ರೆ 35 ವಾರ್ಡ್ಗಳಲ್ಲಿ 33 ವಾರ್ಡ್ಗಳಿಗೆ 32 ವಾರ್ಡ್ಗಳಿಗೆ ಮಾತ್ರ ಅವರು ಅಭ್ಯರ್ಥಿಗಳನ್ನ ಹಾಕಿದ್ರು. 3 ವಾರ್ಡ್ಗಳಿಗೆ JDSಗೆ ಅಭ್ಯರ್ಥಿಗಳೇ ಇರಲಿಲ್ಲ. ಈಗ ಒಂದೇ ಒಂದು ಸ್ಥಾನ ಮಾತ್ರ JDS ಸಮ ಫಲಿತಾಂಶ. ಅದೊಂದು ಫಲಿತಾಂಶ ತಡೆ ಹಿಡಿದಾರೆ. ಅದನ್ನ ಇನ್ನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಅದನ್ನ ಚೀಟಿ ಹಾಕಿ ಯಾರು ವಿಜೇತ ಅಭ್ಯರ್ಥಿ ಅಂತ ತೋರಿಸ್ತಾರೆ. JDSಗೆ ಹೀನಾಯ ಸೋಲು ಅಂತಾನೆ ಹೇಳ್ಬೋದು. ಅವರು ಕೇವಲ ಒಂದು ಇದ್ರು ಸರ್. ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು. ರಾಜ್ಯದ ಹಲವೆಡೆಗಳಿಂದ ನನ್ನ ಸಹೋದ್ಯೋಗಿಗಳು ಈಗ ನೇರ ಪ್ರಸಾರದಲ್ಲಿ ತಯಾರಿ ಇದ್ದಾರೆ. ಐ ಡೋಂಟ್ ನೋ ಹುಮ್ ಟು ಟೇಕ್ ಆರ್ ಹುಮ್ ನಾಟ್ ಟು ಟೇಕ್. ಇದರಲ್ಲಿ ಈಗ ನನಗೆ ಗೊತ್ತಿಲ್ಲ ಯಾರನ್ನು ತಗೋಬೇಕು ಯಾರನ್ನು ತಗೋಬಾರದು ಅಂತ. ಐ ಆಮ್ ಸೋ ಕನ್ಫ್ಯೂಸ್ಡ್ ಲೈಕ್ ಕಾಂಗ್ರೆಸ್. ಓಕೆ, ಆಲ್ ರೈಟ್. ಒಬ್ಬೊಬ್ರಿಗಾಗಿ ಮಾತಾಡ್ಬೋದು ಅನ್ಸುತ್ತೆ, ಬಟ್ ಲೆಟ್ಸ್ ಟೇಕ್ ಅವರ್ ಗೆಸ್ಟ್ಗಳದ್ದು ಫಸ್ಟ್ ರೆಸ್ಪಾನ್ಸ್. ಅರುಣ್. ಎಸ್, ಐವಂಡಿ ಸಾಜ್ ಅವರ ಈಗ ಬಂದಿರುವಂತಹ ಸದ್ಯಕ್ಕಿರುವಂತಹ ರಿಸಲ್ಟ್ ಬಗ್ಗೆ ಏನು ಹೇಳ್ತೀರಾ? ಇದು ಕಾಂಗ್ರೆಸ್ನ ಪಾಲಿಗೆ ಇದೊಂದು ಉತ್ತಮವಾದ ಹೋರಾಟವನ್ನು ನಾವು ಕೊಟ್ಟಿದ್ದೇವೆ. ಹೋರಾಟ ಕೊಟ್ಟಿದ್ದೇವೆ. ವಿ ಹ್ಯಾವ್ ಗೇನ್ಡ್ ಇಟ್ ಆಲ್ಸೋ. ವಿ ಆರ್ ನಂಬರ್ 1 ಇನ್ ದಿ ಸ್ಟೇಟ್. ಇವತ್ತು ಬಿಜೆಪಿಯನ್ನು ಕಂಪೇರ್ ಮಾಡಿದರೆ ಸುಮಾರು ಬಿಜೆಪಿಗಿಂತ 80 ಸ್ಥಾನಗಳು ಹೆಚ್ಚು ಗಳಿಸಿದ್ದೇವೆ. JDSಗೆ ಕಂಪೇರ್ ಮಾಡಿದ್ರು ನಾವು ಅವರಿಗಿಂತ ಮೋರ್ ದೆನ್ 70% ವಿ ಹ್ಯಾವ್ ಗೇನ್ ಮಾಡಿದ್ದೇವೆ. ಈ ಚುನಾವಣೆಯಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ದೇವೆ. ಫಲಿತಾಂಶವನ್ನು ನಾನು ಹೇಗೆ ನೋಡ್ತೇನೆ ಅಂದರೆ, ಕಳೆದ ವಿಧಾನಸಭಾ ಚುನಾವಣೆಗೆ ನಾವು ಕಂಪೇರ್ ಮಾಡಿದರೆ 104 ಸೀಟ್ಗಳು ನೀವು ಇಂಡಿಪೆಂಡೆಂಟ್ ಅಲ್ಲ, ಬಿಜೆಪಿ ಅವರು 104 ಸೀಟ್ಗಳನ್ನು ಗೆದ್ದುಕೊಂಡಿದ್ರು. ನಾವು ಬರೀ 78 ಸೀಟ್ಗಳನ್ನು ಗೆದ್ದುಕೊಂಡಿತ್ತು. ಅದನ್ನು ನಾವು ಕಂಪೇರ್ ಮಾಡಿದ್ರೆ ಲೋಕಲ್ ಬಾಡಿ ಚುನಾವಣೆಗಳು ಹೇಗೆ ನಡೀತವೆ ಅಂತ ಹೇಳಿದ್ರೆ, ಸಾಧಾರಣವಾಗಿ ಲೋಕಲ್ MLA ಬಿಜೆಪಿ ಇದ್ರೆ ಅಥವಾ ಕಾಂಗ್ರೆಸ್ ಇದ್ರೆ JDS ಇದ್ರೆ ಅವರ ಪ್ರಭಾವದಿಂದ ಈ ಲೋಕಲ್ ಬಾಡಿ ಚುನಾವಣೆಗಳು ಹೆಚ್ಚು ಫಲಿತಾಂಶವನ್ನು ತಂದು ಕೊಡ್ತದೆ. ಮತ್ತೆ ಕಳೆದ ಬಾರಿ 105 ಸೀಟ್ಗಳಲ್ಲಿ 105 ಟೋಟಲ್ ಸಂಸ್ಥೆಗಳಲ್ಲಿ, ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ಸೇ ಅತ್ಯಧಿಕ ಸೀಟ್ ಇತ್ತು. ಮತ್ತು ಕಾಂಗ್ರೆಸ್ನಲ್ಲಿ ಇವತ್ತು ಕೂಡ ಅದನ್ನು ಕಾಪಾಡಿಕೊಳ್ಳುವಲ್ಲಿ ನಾವು ಯಶಸ್ವಿ ಆಗಿದ್ದೇವೆ. ದೋ ಬಿಜೆಪಿ ಹ್ಯಾಸ್ ಗಾಟ್ ಮೋರ್ ಮೆಂಬರ್ಸ್, ಲೆಜಿಸ್ಲೇಟಿವ್ ಮೆಂಬರ್ಸ್ಗಳು ಇದ್ರೂ ಕೂಡ ಅಸೆಂಬ್ಲಿ ಮೆಂಬರ್ಸು. ನಾವು ಈ ಚುನಾವಣೆ ನಮ್ಮ ಅಸೆಂಬ್ಲಿ ಶಾಸಕರ ಆಧಾರದ ಮೇಲೆ ನಡೆಯುತ್ತಾ? ಅಲ್ಲ, ಶಾಸಕರು ಇದ್ರೆ ಅದಕ್ಕೆ ಹೆಚ್ಚು ಪುಷ್ಟಿ ಬರುತ್ತೆ. ನಾವು ಯಾವ ಜಿಲ್ಲೆಯನ್ನು ನೀವು ತಗೊಳ್ಳಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೀವು ತಗೊಂಡ್ರೆ ಎಲ್ಲಿ ಬಿಜೆಪಿ MLAs ಇದ್ದಾರೆ ಅಲ್ಲಿ ಅವರು ಆ ಪುರಸಭೆ, ನಗರಸಭೆ ಅಥವಾ ಪಟ್ಟಣ ಪಂಚಾಯತ್ ತರುವ ಕೆಲಸವನ್ನು ಮಾಡ್ತಾರೆ. ಅವರ ಹಿಂದಿಗಿಂತಲೂ ಹೆಚ್ಚು ಸೀಟ್ಗಳು ಬರ್ತವೆ. ಇದು ಸಾಧಾರಣವಾಗಿ ನಡೆಯತಕ್ಕಂಥ ಒಂದು, ಶಾಸಕರು ಹೆಚ್ಚು ಲೋಕಲ್ ಬಾಡೀಸ್ ಮೇಲೆ ಪ್ರಭಾವವನ್ನು ಹೊಂದಿಕೊಂಡಿರ್ತಾರೆ. ಗ್ರಾಂಟ್ ಇರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಶಾಸಕರಿಂದ ಅವಲಂಬಿತವಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ನೀವೇ ಅಧಿಕಾರದಲ್ಲಿದ್ರಿ ಪಾಲಿಕೆನಲ್ಲಿ, ಎಲ್ಲಿ? ಶಿವಮೊಗ್ಗಲ್ಲಿ ಸೋಲ್ತೀರಿ. ಏನಕ್ಕೆ ಅರ್ಥ ಹಂಗಾರೆ? ಅದು ಶಾಸಕರೇ ಕಾರಣ ಅದಕ್ಕೆ. ಅಂದ್ರೆ ಈಶ್ವರಪ್ಪ ಹ್ಯಾಸ್ ಡಿಫೀಟೆಡ್ ಕಾಂಗ್ರೆಸ್. No, it's not Congress defeated by BJP. No, ಈಶ್ವರಪ್ಪ has defeated Congress. ಸ್ವಲ್ಪ ಮಟ್ಟಿಗೆ ಲೋಕಲ್ MLA will have the influence over the local bodies. ಅಂದ್ರೆ ಎಂಟೈರ್ ಸಿಟಿ ಆಗಿರ್ಲಬಹುದು. ಸ್ವಲ್ಪ ಅವ್ರದ್ದು ಎಲ್ಲ MLAsಗಳು ಅವರದೇ ಬಂದರು ಸುತ್ತಮುತ್ತಲು. ಮೈಸೂರು ಯಾಕೆ JDS ಅಷ್ಟೊಂದು ಸ್ಟ್ರಾಂಗ್ ಆಗ್ತಾ ಇದೆ? ಮೈಸೂರಿನಲ್ಲಿ ಜಾಸ್ತಿ ಸೀಟ್ಗಳು, ನಿಮಗಿಂತಲೂ ಜಾಸ್ತಿ ಅಲ್ಲ, ಅವ್ರ ಸೀಟೇ ಇಲ್ಲ. ಅಲ್ಲ, ಮೈಸೂರಿನಲ್ಲಿ ಸೀಟೇ ಇಲ್ಲ, ಅವ್ರದ್ದು ಸೀಟೇ ಇಲ್ಲ. ಮೈಸೂರಿನಲ್ಲಿ ನಮ್ದು ಒಂದಿದೆ, ನಿಮಗಿದೆ, ಸಿಟಿಯಲ್ಲಿ ಒಂದಿದೆ. ನೀವೇ ಜಾಸ್ತಿ ಇರ್ಬೇಕಲ್ಲ ಆ ಲೆಕ್ಕಾಚಾರ ಹಿಡಿದ್ರೆ. ನಾನು ಇದ್ರು ಮೈಸೂರಿನಲ್ಲಿ ಒಂದೊಂದು ಎಕ್ಸೆಪ್ಷನ್ಸ್ ಇರುತ್ತೆ. ಅಲ್ಲ, ಮೈಸೂರಿನಲ್ಲಿ ಯಾವಾಗಲೂ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇತ್ತು. MLA ಬಂದಾಗ ಅವರಿಗೆ ಅವಕಾಶಗಳು ಬಾರದೇ ಇದ್ರು ಕೂಡ, ಈಗ ಫಾರ್ ಎಕ್ಸಾಂಪಲ್ ಇವನು ಯಾರು DT ದೇವೇಗೌಡ ಈಸ್ ಅವಿಂಗ್ ಸುಮಾರು 10-12 ಸೀಟ್ಗಳು ಆ ಭಾಗದಲ್ಲಿ ಅವರಿಗೆ ಅವರ MLA ಜುರಿಡಿಷನ್ಗೆ ಬರುತ್ತೆ. ಅದರಿಂದ ನಮ್ಗೆ ಒಂದೂ ಸಿಕ್ಕಿಲ್ಲ ಈ ಭಾಗದಲ್ಲಿ. ಈ ವರ್ಷ ಎಲ್ಲ ಸೀಟ್ಗಳು JDSಗೆ ಪಾಲಾಗಿದ್ದಾವೆ. ಹಾಗಾಗಿ ಈ ಚುನಾವಣೆಯಿಂದ ನಮಗೆ ಏನು ಇಲ್ಲ. You are happy. Yes, we are happy. I am happy. We are happy. You are happy. I am happy. Yes, sir. ಯಾಕೆ ಹೇಳಿ? ನಮ್ಗೆ ಅದಕ್ಕಿಂತ ಏನು ಸಂತೋಷ? ಬಿಕಾಸ್ ಪೊಲಿಟಿಕ್ಸ್ ಅಂಡ್ ವಾರ್ನಲ್ಲಿ ದ ಒನ್ ಹೂ ಸೇಸ್ ಹ್ಯಾಪಿ ಈಸ್ ಆಕ್ಚುಲಿ ಡಿಫೀಟೆಡ್. ನನಗೆ ಹಾಗೆ ಯಾಕೆ ಅಂದ್ರೆ he refuses to see the future signals that are coming. ನಾನು ಸತ್ಯ ಹೇಳಬೇಕಿದ್ರೆ ಈ ಚುನಾವಣೆಯಲ್ಲಿ ಸಿನ್ಸ್ ವಿ ಆರ್ ಕೋಲಿಷನ್ ಸರ್ಕಾರ ಇದ್ದಾಗ ನಾನು ಇಷ್ಟು ಫಲಿತಾಂಶವನ್ನು ನಿರೀಕ್ಷೆ ಮಾಡಿಲ್ಲ. ಏನು ಸಮಸ್ಯೆ ಇಲ್ಲ ಅಲ್ಲ, ಇಷ್ಟು ವಿ ವಿಲ್ ಸ್ಟ್ಯಾಂಡ್ ನಂಬರ್ 1 ಅಂತ ಹೇಳುದು ನನಗೆ ಎಲ್ಲೋ ಕಾಂಗ್ರೆಸ್ ಸಂತೋಷವಾಗಿದೆ. ನನ್ನ ಅಚೀವ್ಮೆಂಟ್ ಸಾಧನೆ ಅನ್ನೋದಿದ್ರೆ ಇಟ್ಸ್ ಓಕೆ,
ನೋ ಪ್ರಾಬ್ಲಮ್. ಎಸ್ ವಿ ಆರ್ ಹ್ಯಾಪಿ. ಯಾಕೆಂದ್ರೆ ನಾಟ್ ಈ ಕಂಟೆಂಟೆಡ್ ಮೈಂಡ್ ಇದೆಯಲ್ಲ, ಅಂದ್ರೆ ಎಲ್ಲವನ್ನ ತಂದು ತೃಪ್ತಿಯಾದ ಮನಸ್ಸಿದೆಯಲ್ಲ, ಅದು ಹೊಸ ಸವಾಲುಗಳನ್ನೇನು ಸ್ವೀಕಾರ ಮಾಡಲ್ಲ, ಹೊಸ ಬರೋ ಡೇಂಜರ್ನೇನು ಅದು ನೋಡಲ್ಲ, ಅದು ಕಂಟೆಂಟ್ ಆಗೋಗಿರುತ್ತೆ. ಗುಡ್, ನೋ ಪ್ರಾಬ್ಲಮ್. JDS ಪ್ಲೀಸ್, ವಿ ವಿಲ್ ಕಮ್ ಟು ಯು ಬ್ಯಾಕ್ ಅಗೇನ್. ವಾಪಸ್ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶ ಏನು ಬರ್ತಿದೆ, ಇವತ್ತಿನ ಮಟ್ಟಿಗೆ ಸಮ್ಮಿಶ್ರ ಸರ್ಕಾರದ ಏನು ಕಳೆದ 3 ತಿಂಗಳು MLA ಚುನಾವಣೆ ಆದ ಸಂದರ್ಭದಲ್ಲಿ ಬಂದಂಥ ಫಲಿತಾಂಶದ ರಿಫ್ಲೆಕ್ಷನ್ಸು ಈಗ ಈ ಎಲ್ಲ ಸ್ಥಳೀಯ ಇದರಲ್ಲೂ ಕಾಣ್ತಾ ಇದೆ. ಅಟ್ಲೀಸ್ಟ್ ಮೆಜಾರಿಟಿಲಿ ಕಂಡಿದೆ ಸುಮಾರಾಗಿ. ಜೊತೆಗೆ ಕುಮಾರಸ್ವಾಮಿ ಅವರ ನೇತೃತ್ವದ ಏನು ಸಮ್ಮಿಶ್ರ ಸರ್ಕಾರ ಕೊಟ್ಟಂಥ ಕೆಲವು ಪ್ರೋಗ್ರಾಮ್ಗಳನ್ನು ಕೂಡ ಜನ ಅಕ್ಸೆಪ್ಟ್ ಮಾಡಿದ್ದಾರೆ. ಸಾಲ ಮನ್ನಾ ಮತ್ತೆ ಸ್ಥಳೀಯವಾಗಿ ಲ್ಯಾಂಡ್ ಇವರು ಲೇವಾದೇವಿಯವರಿಗೆ ಮಾಡ್ತಕ್ಕಂಥ ಐಡಿಯಾ ಆ ಥರದ್ದೊಂದಷ್ಟು. ಮತ್ತೆ ಮಹಾನಗರ ಪಾಲಿಕೆಯಲ್ಲಿ ಒಂದು ನಾವು ಕಳ್ಕೊಂಡಿದ್ದೇವೆ. ಶಿವಮೊಗ್ಗದಲ್ಲಿ ಸಮ್ಮಿಶ್ರವಾಗಿ ನಾವು ಅಧಿಕಾರದಲ್ಲಿದ್ವಿ, ಮೈಸೂರು ತುಮಕೂರಲ್ಲೂ ಕೂಡ ಅಧಿಕಾರದಲ್ಲಿದ್ವಿ. ಮೈಸೂರು ತುಮಕೂರು ಅದೇ ಸ್ಟೇಜ್ಗೆ ಹೋಗೋ ಪರಿಸ್ಥಿತಿ ಕಾಣುತ್ತಾ ಇದೆ. ಶಿವಮೊಗ್ಗದಲ್ಲಿ ಇಲ್ಲ ಮೈಸೂರು ತುಮಕೂರಲ್ಲಿ ನಿಮ್ಮ ಮೇಯರ್ ಬರುತ್ತೆ. ಮೈಸೂರಲ್ಲಿ ಮೇಯರ್ ಇದ್ವಿ 2 ವರ್ಷ. ಏನಿಲ್ಲ ನಿಮ್ದೇ ಮೇಯರ್ಶಿಪ್ ಅಲ್ಲ, ತುಮಕೂರಲ್ಲೂ ಇದ್ವಿ, ಮತ್ತೆ ಶಿವಮೊಗ್ಗದಲ್ಲೂ ಬ್ಯೂಟಿಫುಲ್ ಎಲೆಕ್ಷನ್. ನಮಗೆ ವಿ ಹ್ಯಾವ್ ಎಂಜಾಯ್ಡ್ ದಿಸ್. ಇಲ್ಲ, ನಾನು ಅದನ್ನೇ ಹೇಳ, ಹೂಸ್ ಎಕ್ಸ್ಪೆನ್ಸ್ ಇನ್ನೂ ಕೂಡ ಅಲ್ಲ, ಇನ್ನೂ ಕೂಡ ಜನ ಈ MLA ಚುನಾವಣೆಯಲ್ಲಿ ಕೊಟ್ಟಂತ ರಿಸಲ್ಟ್ ಮೂಡಲ್ಲೇ ಇದ್ದಾರೆ. ಸಮ್ಮಿಶ್ರ ಸರ್ಕಾರನ ರಚನೆ ಮಾಡ್ಕೊಳ್ಳಿಕ್ಕೆ ಗಂಗಾಧರ ಮೂರ್ತಿ ಅವರೇ, ಸಾಲ ಮನ್ನಾ ಗುಡ್ ಡಿಸಿಷನ್, ಲೇವಾದೇವಿ ಗುಡ್ ಡಿಸಿಷನ್. ಅಥವಾ ನಿಮ್ಮ ಹಿಂದೆ ಇದ್ದಂಥ ಅತಿಥಿ ಹೇಳ್ತಾ ಇದ್ರು ನಾಟಿ ಮಾಡೋದು, ಇದೆಲ್ಲ ಎಫೆಕ್ಟ್. ಗುಡ್ ಡಿಸಿಷನ್ ಓಕೆ. ಬಟ್ ಅದು ಯಾಕೆ ಬರೀ ನಿಮಗೆ ಮಾತ್ರ ಹೆಲ್ಪ್ ಮಾಡ್ತು, ಅವ್ರಿಗೆ ಮಾಡಲಿಲ್ವೋ? ಇನ್ಫ್ಯಾಕ್ಟ್ BJP ಶುಡ್ ಹ್ಯಾವ್ ಬಿನ್ ಡೆಸಿಮೇಟೆಡ್ ಇನ್ ಮೈಸೂರು ಸಿಟಿ. ನನ್ನ ಪ್ರಕಾರ ಡೆಸಿಮೇಟ್ ಆಗೋಗ್ಬಿಡ್ಬೇಕಾಗಿತ್ತು. ಒಂದು ಕಡೆ ಕುಮಾರಸ್ವಾಮಿ ಅವ್ರದ್ದು ಈ ನಿರ್ಧಾರಗಳು ನಿಮಗೆ ಹೆಲ್ಪ್ ಮಾಡುತ್ತೆ, ಅವ್ರಿಗೆ ಯಾಕೆ ಹೆಲ್ಪ್ ಮಾಡಲ್ಲ? ಸಮ್ಮಿಶ್ರ ಸರ್ಕಾರ ಅಂದ್ರೆ ಬರೀ ನಿಮ್ಮ ಸರ್ಕಾರ ಟೈಪ್ ಜನ ನೋಡಿರ್ಬೋದಲ್ವಾ? ಮೈಸೂರಲ್ಲಿ ಇನ್ನೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮೈಸೂರಲ್ಲಿ ಇನ್ನೂ ಕೂಡ ನಮ್ಮ ಸಮ್ಮಿಶ್ರ ಸರ್ಕಾರದ ಎಫೆಕ್ಟು ಅಷ್ಟು ಪ್ರಬಲವಾಗಿ ಕಾಂಗ್ರೆಸ್ ಮುಖಂಡರು ಒಪ್ಕೊಂಡಿಲ್ಲ. ಇನ್ನೂ ಒಪ್ಪದಾರ ಬಿಟ್ಟಿದ್ದಾರೆ. ನಿಮ್ ನಂಬರ್ ಜಾಸ್ತಿ ಇದೆ, ನಮಗ್ ನಂಬರ್ ಜಾಸ್ತಿ ಬಂದಿದೆ. ನಮ್ಮ ಜೊತೆ ಬರ್ಲಿಕ್ಕೆ ಕಾಂಗ್ರೆಸ್ ನಾಯಕರುಗಳು ಅದರಲ್ಲಿ ಏನು ಮುಚ್ಚುಮರೆ ಮಾಡುವಂತದ್ದು ಏನಿಲ್ಲ. ನಾವು ಬಹಳ ಸಾಂಕೇತಿಕವಾಗಿ ಮಧ್ಯದಲ್ಲಿ ಯಾಕೆ ಕೂರಿಸಿದ್ದೀವಿ ಅಂದ್ರೆ, ನೀವು ಎರಡೂ ಕಡೆಯಲ್ಲಿ ಶಕ್ತಿಯನ್ನ ಪಡಿತೀರಿ, ಎರಡೂ ಕಡೆಯಿಂದ ಬೆಳೀತೀರಿ. ಇಲ್ಲ, ಎರಡು ಕಡೆಗೂ ನಾವು ಶಕ್ತಿ ಯಾವತ್ತೋ ಪ್ಲೀಸ್. ಸಾಮಾನ್ಯವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಯಾವ ಸರ್ಕಾರ ಇರುತ್ತೆ ಅದರ ಪರವಾಗಿ ಹೋಗ್ತಕ್ಕಂತಹದ್ದು ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ನಾವು ಗಮನಿಸಿರ್ತಕ್ಕಂಥದ್ದು ಕೂಡ. ಹಿಂದೆ BJP ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸುಮಾರು 21-22 ಚುನಾವಣೆಗಳು, ಅದು ಕೋಆಪರೇಟಿವ್ ಆಗಿರ್ಬೋದು, ಮಿಲ್ಕ್ ಫೆಡರೇಷನ್ಗಳು ಇರ್ಬೋದು, ಅದನ್ನು ಕೂಡ ಅವ್ರು ಹೇಳಿದ್ರಲ್ಲಿ ನಿಮ್ಮದೇ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಜಾಸ್ತಿ ಅಧಿಕಾರದಲ್ಲಿ ಬಂದಿರೋದು ಅಲ್ಲ, ಬಂದಿದೆ. ಹೇಳ್ಬೇಡಿ, ಕೆಲವು ಹೆಚ್ಚಿನ ಭಾಗದ ಎಲೆಕ್ಷನ್ಗಳನ್ನ ಆಡಳಿತಾರೂಢ ಪಕ್ಷ ಪಡ್ಕೊಳ್ತಕ್ಕಂಥದ್ದು ಸಾಮಾನ್ಯ. ನಾವು ಹಿಂದೆ ಇಲ್ದಲೇ ಇದ್ದ ಕಡೆಯನ್ನೂ ಕೂಡ ಎಲೆಕ್ಷನ್ಗಳನ್ನ ಗೆದ್ದಿದ್ದೀವಿ. ಕಡಿಮೆ ಇರುತ್ತೆ, ಗೆದ್ದಿದ್ದೀವಿ, ಅದು ಒಪ್ಕೊಳ್ಳೇಬೇಕಾಗುತ್ತೆ. ಸರ್ಕಾರ ಅವ್ರದ್ದಿರುತ್ತೆ, ನಮಗೆ ಎಷ್ಟು ಕೆಲಸ ಅದರಲ್ಲಿ ಇನ್ನೊಂದು ಸರ್, ಲೋಕಲ್ ಬಾಡಿ ರೂಲಿಂಗ್ ಗವರ್ಮೆಂಟ್ ಇದ್ರೆ ಲೋಕಲ್ ಬಾಡಿ ಕ್ಯಾಟಗರಿ ಕಾಂಗ್ರೆಸ್ ಗವರ್ಮೆಂಟ್ ಟು ವೋಟ್ BJP. ಅಲ್ಲ, ಒಳ್ಳೆ ವಿಚಾರವನ್ನು ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾಗ ಬೆಂಗಳೂರಿನಲ್ಲಿ ಕಾರ್ಪೊರೇಷನ್ ಅಲ್ಲಿ ಬಹಳ ರೇರ್ ಅದು. ಒಂದು ದೊಡ್ಡ ನಗರ ಹಾಲಿ ಇರುವ ಸರ್ಕಾರಕ್ಕೆ ವಿರುದ್ಧವಾಗಿ ಧಿಕ್ಕರಿಸಿ ಓಟ್ ಹಾಕೋದು ಬಹಳ ರೇರ್ ಅದ, ಸುಲಭ ಅಲ್ಲ. ಎಸ್, ಒಳ್ಳೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವ್ರಿಗೆ ಬೇಕಾದಂತಹ ರಿಸರ್ವೇಷನ್ನು, ಈಗ ಅವರೇ ಹೇಳಿದ ಹಾಗೆ ಫ್ರೆಂಡ್ಲಿ ಫೈಟು. ಕೆಲವು ಕಡೆ ಉದಾಹರಣೆಗೆ ಶಿವಮೊಗ್ಗದಲ್ಲಿ ಕೆಲವು ಕಡೆ ಕ್ಯಾಂಡಿಡೇಟ್ಗಳನ್ನೇ ಹಾಕಲಿಲ್ಲ. ಯಾಕೆಂದ್ರೆ ನಾವು ಗೆಲ್ಲೋ ಸಾಮರ್ಥ್ಯ ಇಲ್ಲದಲೇ ಇರತಂಥ ಸಂದರ್ಭದಲ್ಲಿ ನಾವು ಕ್ಯಾಂಡಿಡೇಟ್ ಯಾಕೆ ಹಾಕಬೇಕು? ಈಗ ಐವಾನ್ ಅವರು ಎಲ್ಲ ವಿಚಾರಗಳನ್ನು ನಾನು ಒಪ್ಕೊಳ್ಳದಲ್ಲೇ ಇದ್ರೂ ಕೂಡ ಒಂದು ವಿಚಾರ, ಸ್ವಲ್ಪವಾಗಿ ಸ್ಥಳೀಯ MLAಗಳು ಸ್ವಲ್ಪ ಪಾತ್ರ ಇರಬಹುದು, ಸ್ವಲ್ಪ ಮಟ್ಟಿನ ಪಾತ್ರ ಇರುತ್ತೆ, ಸಂಪೂರ್ಣವಾಗಿ ಅಲ್ಲ, ಆದರೆ ಸಂಪೂರ್ಣವಾಗಿರುತ್ತೆ ಅಂತಲ್ಲ. 3 ವರ್ಷದಲ್ಲಿ ಇವತ್ತಿಲ್ಲಿ ಏನು ಕಾಣ್ತಾ ಇದೀವಿ ನಾವು, ನಮ್ಗೆ ಹೇಳಿದ್ರು ಬಹಳಷ್ಟು ಲಾರ್ಜೆಸ್ಟ್ ಪಾರ್ಟಿ ಅಂತ. ಅವ್ರು ಕಂಪೇರ್ ಮಾಡ್ಕೊಳ್ಬೇಕಾಗಿರೋದು ಹೋದ ಚುನಾವಣೆ ಒಳಗೆ ಎಷ್ಟು ಗೆದ್ದಿದ್ವು ಅಂತ, ಅಂದರೆ ಈ ಸತಿ ಎಷ್ಟು ಕಳ್ಕೊಂಡಿದ್ದೀವಿ ಹೋದ ಸತಿಗೆ ಅಂತ. ಆದರೆ ಇವತ್ತು ನಾನು ಮುಂದ್ಗಡೆ ಕಾಣ್ತಾ ಇದ್ದೀನಿ ಅಂತ. ಕೊನೆಗೆ ಇಲ್ಲಿ ಬರ್ತಕ್ಕಂಥದ್ದು ಮ್ಯಾಜಿಕ್ ನಂಬರ್ ಯಾರು ಗೆದ್ದಿದ್ದಾರೆ ಅದರ ಮೇಲೆ ಅಧಿಕಾರ ಬರುತ್ತೆ ಹೊರತು ನಾನು ಜಾಸ್ತಿ ಸೀಟ್ ತಗೊಂಡೆ ಅಥವಾ ಜಾಸ್ತಿ ಲೀಡ್ ಬಂದಿದೆ ನನಗೆ ಅಂದರೆ
ಸೀಟ್ ಗೆದ್ದಿದ್ದ ಸೀಟ್ ಇಂಪಾರ್ಟೆಂಟೇ ಹೊರತು ಒಂದು ಸೀಟಲ್ಲಿ ನಾನು 20,000 ಲೀಡ್ ತಗೊಂಡ್ಬಿಟ್ಟೆ. ಅದು ಹೆಂಗೆ ಗೊತ್ತಾ ಅದು ರವಿ, ನೀವು ಒಂದ್ಸರಿ ಅಸೆಂಬ್ಲಿನಲ್ಲಿ 2 ಸೀಟಲ್ಲಿ ಇದ್ರಿ, ಹೌದು, ದೀರ್ಘಕಾಲದ ಹಿಂದೆ 18ಕ್ಕೆ ಬಂದ್ರಿ ಅಲ್ವಾ, ಅಲ್ಲಿಂದ 18ಕ್ಕೆ ಬಂದ್ರಿ. ದಟ್ ವಾಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ AK ಸುಬ್ಬಯ್ಯ ಆಸ್ ಯುವರ್ ಪಾರ್ಟಿ ಪ್ರೆಸಿಡೆಂಟ್. ಆಮೇಲೆ 40ಕ್ಕೆ ಇವ್ರ ಪಕ್ಷದ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರಾಗಿದ್ದಾರೆ. ಆಗ ಜನತಾ ಪಾರ್ಟಿಯ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷದವರು ಹೊರಗಡೆಯಿಂದ ಬೆಂಬಲ ಕೊಟ್ಟಿದ್ರು ಸರ್ಕಾರ ಮಾಡಕ್ಕೆ. ರಾಮಕೃಷ್ಣ ಹೆಗಡೆ ಅವರಿಗೆ ಹೊರಗಡೆಯಿಂದ ಕೊಟ್ಟರು. ಅದಾದ್ಮೇಲೆ 40ಕ್ಕೆ ಬಂದ್ರಿ. ನೀವು ಸಂತೋಷ ಪಡ್ತಿರ್ಲಿಲ್ವಾ? ಅಲ್ಲ, ಖಂಡಿತ. 2ರಿಂದ 18, 18ರಿಂದ 40, 40ರಿಂದ 80, 80ರಿಂದ 109 ಅಥವಾ 110 ನೀವು ಸಂತೋಷ ಪಡ್ತಿರ್ಲಿಲ್ಲ. ಹಾಗೆ ಅಲ್ಲ, ಅವರುವೆ ಅವರು ನಾನು ಸಂತೋಷ ಪಡ್ಲಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಆದರೆ ಸಂತೋಷ ಪಡೋ ಪರಿಸ್ಥಿತಿ ಇಲ್ಲ ಇಲ್ಲಿ. ಅವ್ರ ಮೇಲಿದ್ದವ್ರು ಕೆಳಗಿಳಿದಿದ್ದಾರೆ. ಟೋಟಲ್ ನಂಬರ್ ತಗೊಂಡ್ರೆ ಐವಾನ್ ಅವ್ರು ಹೇಳಿದ್ರು 3 ಪಾರ್ಟಿ ಕಂಪೇರ್ ಮಾಡಿದ್ರೆ ನಾವು ಮೇಲ್ಗಡೆ ಇದ್ದೀವಿ, ನಾವು ಜಾಸ್ತಿ ಸೀಟ್ ತಗೊಂಡಿದ್ದೀವಿ ಅಂತ. ಆದರೆ ಹಿಂದೆ ಕಳೆದ ಬಾರಿ ಎಷ್ಟು ಸೀಟ್ ಇದ್ವು ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಅಡ್ವಾಂಟೇಜನ್ನು ತಾವು ಹೇಳಿದ್ರಿ, ಸಮ್ಮಿಶ್ರ ಸರ್ಕಾರದ ಅಡ್ವಾಂಟೇಜನ್ನು ಬಹಳ ಒಳ್ಳೆಯ ರೀತಿಯಲ್ಲಿ JDS ಉಪಯೋಗಿಸ್ಕೊಂಡಿದೆ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ನಾನು ಮೊನ್ನೆ ಒಂದು ತಮ್ಮ ಚಾನಲ್ನಲ್ಲೇ ಕೂತ್ಕೊಂಡಾಗ ಹೇಳಿದೆ, ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ, ಚುನಾವಣೆಗೆ ವೋಟ್ ಹಾಕಬೇಕಾದ್ರೆ ಕುಮಾರಸ್ವಾಮಿ ಅವರು ಯಾವ ರೀತಿ ಸಾಲ ಮನ್ನಾದ ಎಲ್ಲ ಒಂದು ಕ್ರೆಡಿಟ್ JDS ಗೆ ಅಡ್ವರ್ಟೈಸ್ಮೆಂಟ್ ನೋಡಿ ವೋಟ್ ಹಾಕಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಪಾತ್ರ ವಹಿಸುತ್ತೆ. ಯಾಕೆಂದ್ರೆ ರವಿ ಒಂದ್ ಸೆಕೆಂಡ್, ಸಿದ್ದರಾಮಯ್ಯನವರಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ರು ಇತ್ತೀಚಿನ ದಿನಗಳಲ್ಲಿ ಯಾರೂ ಇರಲಿಲ್ಲ ಚುನಾವಣೆಗೆ ಮೊದಲು. 1 ವರ್ಷ ಅಂತೂ ಅದ್ಭುತ. ನನ್ನ ಪ್ರಕಾರ ಎಲ್ಲ ಮಾಧ್ಯಮ, ಬೋತ್ ಎಲೆಕ್ಟ್ರಾನಿಕ್ ಅಂಡ್ ಪ್ರಿಂಟ್ ನ ಮಾತಾಡ್ತಾ ಇದ್ದೀನಿ, ಪ್ಲಸ್ ಹೋರ್ಡಿಂಗು, ಬಸ್ಗಳು, ಆಟೋ ರಿಕ್ಷಾಗಳು, ಟ್ಯಾಕ್ಸಿಗಳು, ಟಾಂಗಾಗಳು ಬಿಡ್ಲಿಲ್ಲ ಅವರು ಹೋಗತ್ತ ಕಡೆಗೆ ಅಂತ, ಎಲ್ಲದಕ್ಕೂ ಹಾಕಿಸ್ಬಿಟ್ಟಿದ್ರು. ನಾವು ಈ ತರ ಯಾಕೆ ಯೋಚನೆ ಮಾಡ್ತೀವಿ? ಏನಾಯ್ತಾಗ ಬಹುಶಃ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಕೊಡದಲ್ಲ. ಬ್ರಿಲಿಯಂಟ್ ಮೀಡಿಯಾ ಕ್ಯಾಂಪೇನ್ ರನ್ ಮಾಡಿದ್ದವರು ಅವ್ರೇನು ಸಣ್ಣ ಕ್ಯಾಂಪೇನ್ ರನ್ ಮಾಡಲಿಲ್ಲ, ವೆಲ್ ಆರ್ಗನೈಸ್ಡ್ ಕ್ಯಾಂಪೇನ್ ರನ್ ಮಾಡಿದ್ರು ಅವರು, ತುಂಬಾ ಚೆನ್ನಾಗೇ ಮಾಡ್ಕೊಂಡೋದ್ರು. ಬಟ್ ಇಟ್ ಪ್ಲೇಸ್ ಇಂಪಾರ್ಟೆಂಟ್, ಇಟ್ ಈಸ್ ನಾಟ್ ದ ಇಂಪಾರ್ಟೆಂಟ್. ಅದನ್ನೇ ನಾನು ಹೇಳ್ತಾ ಇರೋದು. ಬಹುಶಃ ಸಿದ್ದರಾಮಯ್ಯನವರು ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಕೊಡದಲ್ಲೇ ಇದ್ದಿದ್ರೆ ಇನ್ನೆಷ್ಟು ಸೀಟ್ ಬರ್ತಿತ್ತು ನಾವು ಯೋಚನೆ ಸಿದ್ದರಾಮಯ್ಯನವರು ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಮೀಡಿಯಾ ಕ್ಯಾಂಪೇನ್ ನಡೀದಲೇ ಇದ್ದಿದ್ರೆ ಇನ್ಯಾವ ಸ್ಥಿತಿಲಿ ಇರ್ತಿದ್ರು ಅವರು. ಹಾಗಾಗಿ ನನಗೂ ಒಳದಿರಲಿಲ್ಲ ಅದು. ಹಾಗಾಗಿ ಇವತ್ತಿನ ಸ್ಥಿತಿಯಲ್ಲಿ ಇವತ್ತು ನಮಗೆ ಉದಾಹರಣೆಗೆ ಹಾಸನ, ಮೈಸೂರು, ಮಂಡ್ಯ, ಕೋಲಾರ, ತುಮಕೂರು ಈ ಪ್ರದೇಶದಲ್ಲಿ ಹಿಂದೂ ಕೂಡ BJP ಹೆಚ್ಚಿನ ಒಂದು ಪ್ರಭಾವವನ್ನು ಬೀರಿಲ್ಲ. ಇವತ್ತು ಇರ್ತಕ್ಕಂಥದ್ದನ್ನ JDS ಆಪರ್ಚುನಿಟಿಯನ್ನು ಉಪಯೋಗಿಸ್ಕೊಂಡು ಜಾಸ್ತಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದೆ. ನಾವು ಈ ಸಂದರ್ಭದಲ್ಲಿ ಏನು ಸಂಪೂರ್ಣವಾಗಿ ಅನಲೈಸ್ ಮಾಡೋಕ್ಕಾಗಲ್ಲ. ಈಗ ಪೂರ್ತಿ ರಿಸಲ್ಟ್ ಕ್ಷೇತ್ರವಾಗಿ ಉದಾಹರಣೆಗೆ ಅಸೆಂಬ್ಲಿ ಒಳಗೆ ಮಾಡಿದಷ್ಟು ಅನಲೈಸ್ ತಕ್ಷಣದಲ್ಲಿ ಮಾಡೋಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್. ಯಾಕೆಂದ್ರೆ ಆ ಪ್ರದೇಶದಲ್ಲಿ ಸಣ್ಣದಾಗಿರ್ತಕ್ಕಂಥ ಪ್ರದೇಶದಲ್ಲಿ ಯಾವ ಕಾರಣಗಳು ನಮ್ಮ ಅಂದ್ರೆ ಹೆಚ್ಚಿನ ಸೀಟ್ ಮಾಡಕ್ಕಾಗಲ್ಲ ಬಿಡಿ. ಆದ್ರಿಂದ ಇದು ಸ್ವಲ್ಪ ಟೈಮ್ ತಗೊಳ್ತದೆ. ವಾರ್ಡ್ ನಂಬರ್ 36 ಯಾರು ನಂಗೆ ಗೊತ್ತಿರಲ್ಲ. ಆದ್ರೆ ನೀವು ಬೆಂಗಳೂರು ಕೂತ್ಕೊಂಡು ಈಗ ಹುಕ್ಕೇರಿ MLA ಯಾರು, ಇದು ಯಾರು, ಬಾಗಲಕೋಟೆ ಯಾರು, ಟೌನು, ರಾಯಚೂರು ಯಾರು ಅಂದ್ರೆ ಹೇಳ್ತೀನಿ ನಾನು, ನಾನು ಹೇಳ್ಕೊಂಡು ಹೋಗ್ತೀನಿ. ಇದು ಕಷ್ಟ ವಾರ್ಡ್ ವೈಸ್ ನಲ್ಲಿ. ಅಲ್ಲ, ಏನಾಗಿದೆ, ಆ ಸ್ಥಳೀಯ ಕಾರಣಗಳೇನು, ಅವನ ಇನ್ಫ್ಲೂಯೆನ್ಸ್ ಏನಿತ್ತು, ಅವನಿಗೆ ಸಾಮರ್ಥ್ಯ ಆಯ್ತಾ? ಯಾಕಂದ್ರೆ ಇದು ಸಣ್ಣ ಓಟಿನ ಪ್ರಮಾಣದಲ್ಲಿ ನಡೆಯೋದ್ರಿಂದ ಆ ವ್ಯಕ್ತಿಯ ಪ್ರಭಾವ. ಹ್ಯಾಪಿನಾ ಅನ್ಹ್ಯಾಪಿನಾ ಹೇಳಿ ಸರ್, ಓಲೆ ಅಲ್ಲ, ಇವತ್ತು ನಮಗೆ ನಿರಾಶೆ ಆಗ್ತಕ್ಕಂಥದ್ದೇನು ಅಲ್ಲ. ಆದ್ರೆ ಇದ್ರೊಳಗೆ ಇರ್ತಕ್ಕಂಥದ್ದನ್ನ ನಾವು ಇಂಪ್ರೂವ್ ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಅವಕಾಶ.